ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಭಾರತ ತನ್ನ ಮಹತ್ವಾಕಾಂಕ್ಷೆಯ ಸಮುದ್ರ ಮಂಥನ ಯೋಜನೆಯನ್ನ ಕಾರ್ಯರೂಪಕ್ಕೆ ತರುವುದಕ್ಕೆ ಹೋಗ್ತಾ ಇದೆ. ಈ ಮೂಲಕ ಭಾರತದ ಆರ್ಥಿಕತೆಯ ಮೇಲಿನ ಅತಿದೊಡ್ಡ ಒತ್ತಡವನ್ನ ಸ್ವಲ್ಪ ಮಟ್ಟಿಗೆ ನಿವಾರಿಸಿಕೊಳ್ಳುವ ಬಗ್ಗೆ ಯೋಚಿಸಲಾಗ್ತಾ ಇದೆ. ಅದಕ್ಕಾಗಿ ಸುಮಾರು 84,084 ಕೋಟಿ ರೂಪಾಯಿಗಳನ್ನ ಮೀಸಲಿಡಲಾಗಿದೆ. ಸಮುದ್ರ ಮಂಥನ ಯಶಸ್ವಿಯಾದರೆ ಭಾರತದ ಕಚ್ಚಾ ತೈಲ ಹಾಗೂ ಗ್ಯಾಸ್ ಆಮದು ದೊಡ್ಡ ಪ್ರಮಾಣದಲ್ಲಿ ಕಡಿಮೆಯಾಗುವ ಸಾಧ್ಯತೆಗಳಿರುತ್ತವೆ. ನಮ್ಮ ದೊಡ್ಡ ಡಿಪೆಂಡೆನ್ಸಿಯೊಂದು ಬಹುತೇಕ ಕಡಿಮೆ ಆಗುತ್ತೆ. ಹಾಗಾದ್ರೆ ಏನಿದು ಸಮುದ್ರ ಮಂಥನ? ಇಷ್ಟೊಂದು ಹಣ ಖರ್ಚು ಮಾಡ್ತಾ ಇರೋ ಈ ಯೋಜನೆ ನಿಜಕ್ಕೂ ಫಲ ಕೊಡುತ್ತಾ? ಸಮುದ್ರ ಮಂಥನದಿಂದ ಹೇಗೆ ಕಚ್ಚಾ ತೈಲದ ಡಿಪೆಂಡೆನ್ಸಿ ಕಡಿಮೆ ಆಗುತ್ತೆ, ಇಷ್ಟಕ್ಕೂ ಕಚ್ಚಾ ತೈಲ ಅನ್ನೋದು ಹೇಗೆ ರೂಪುಗೊಳ್ಳುತ್ತೆ, ಬನ್ನಿ ನೋಡೋಣ. ಗೆಳೆಯರೆ, ಕಳೆದ ವರ್ಷ ಅಂದ್ರೆ 2025ರ ಸ್ವಾತಂತ್ರ್ಯೋತ್ಸವದ ದಿನ ಕೆಂಪು ಕೋಟೆಯಲ್ಲಿ ನಿಂತು ಭಾಷಣ ಮಾಡಿದ್ದ ಪ್ರಧಾನಿ ನರೇಂದ್ರ ಮೋದಿ ಈ ಸಮುದ್ರ ಮಂಥನ ಯೋಜನೆಯ ಬಗ್ಗೆ ಹೇಳಿದ್ರು. ಅದಾಗಿ 1 ವರ್ಷದ ನಂತರ ಈಗ ಆ ಯೋಜನೆ ಕಾರ್ಯರೂಪಕ್ಕೆ ಬರ್ತಾ ಇದೆ. ಅದಕ್ಕಾಗಿ ಸರ್ಕಾರ ಸುಮಾರು 84,084 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡೋದಕ್ಕೆ ಹೋಗ್ತಾ ಇದೆ ಮತ್ತು ಈ ಯೋಜನೆಯಲ್ಲಿ ಭಾಗಿಯಾಗೋದಕ್ಕೆ ಖಾಸಗಿ ಕಂಪನಿಗಳಿಗೆ ಕೂಡ ಅವಕಾಶವನ್ನ ಕೊಡಲಾಗ್ತಾ ಇದೆ. ಇಲ್ಲಿ ಸಮುದ್ರ ಮಂಥನ ಅಂದ್ರೆ ನಿಮಗೆ ಗೊತ್ತಿದೆ, ಈ ಹಿಂದೆ ದೇವತೆಗಳು ರಾಕ್ಷಸರು ಸಮುದ್ರವನ್ನ ಕಡೆದು ಅಮೃತವನ್ನ ಪಡ್ಕೋತಾರೆ. ಆ ಸಂದರ್ಭದಲ್ಲಿ ಹಾಲಾಹಲದಿಂದ ಆರಂಭಗೊಂಡು ಅಮೃತದವರೆಗೆ ಸಾಕಷ್ಟು ಅಮೂಲ್ಯ ವಸ್ತುಗಳು ಸಮುದ್ರದಿಂದ ಉದ್ಭವಗೊಂಡುವು ಅಂತ ನಮ್ಮ ಪುರಾಣ ಹೇಳುತ್ತೆ. ಆ ಪೌರಾಣಿಕ ಸಮುದ್ರ ಮಂಥನದ ಹೆಸರನ್ನೇ ಈ ಆಧುನಿಕ ಸಮುದ್ರ ಮಂಥನಕ್ಕಿಡಲಾಗಿದೆ. ಅವತ್ತು ದೇವತೆಗಳು ರಾಕ್ಷಸರು ಈ ಕಾರ್ಯದಲ್ಲಿ ಭಾಗಿಯಾಗಿದ್ರು. ಈಗ ಇಲ್ಲಿ ಸರ್ಕಾರಿ ತೈಲ ಕಂಪನಿಗಳು ಹಾಗೂ ಖಾಸಗಿ ಕಂಪನಿಗಳು ಭಾಗಿಯಾಗುತ್ತವೆ. ಇದರಲ್ಲಿ ದೇವತೆಗಳು ಯಾರೋ ದೈತ್ಯರು ಯಾರೋ ನಮಗ್ ಗೊತ್ತಿಲ್ಲ. ಗೆಳೆಯರೆ, ಸಮುದ್ರ ಮಂಥನದ ಉದ್ದೇಶ ಭಾರತದ ಇಂಧನ ಬೇಡಿಕೆಯನ್ನು ಪೂರೈಸುವುದು. ಸದ್ಯಕ್ಕೆ ನಾವು ನಮ್ಮ ಕಚ್ಚಾ ತೈಲ ಹಾಗೂ ಗ್ಯಾಸ್ಗಾಗಿ ವಿದೇಶಗಳ ಮೇಲೆ ಆಧಾರ ಪಟ್ಟಿದ್ದೀವಿ. ಅದನ್ನ ತಪ್ಪಿಸೋದು ಅಥವಾ ಕಡಿಮೆ ಮಾಡೋದು, ಇದು 7 ವರ್ಷಗಳ ಯೋಜನೆ. ಇದರಲ್ಲಿ ಹೊಸ ತೈಲ ನಿಕ್ಷೇಪಗಳನ್ನ ಹುಡುಕ್ತಾರೆ. ಆ ನಂತರ ಅಲ್ಲಿ ಡ್ರಿಲ್ಲಿಂಗ್ ಆಗುತ್ತೆ. ಹೊರತೆಗೆದ ಕಚ್ಚಾ ತೈಲವನ್ನ ಸರಬರಾಜು ಮಾಡೋದಕ್ಕೆ ಪೈಪ್ಲೈನ್ಗಳ ನಿರ್ಮಾಣ ಆಗುತ್ತೆ. ಆ ನಂತರ ಅದನ್ನ ಸಂಸ್ಕರಿಸೋ ಕೆಲಸ ಕೂಡ ಆಗುತ್ತೆ. ಅಲ್ಲಿಂದ ಅದು ಮಾರುಕಟ್ಟೆಗೆ ಅಂದ್ರೆ ಬಂಕ್ಗಳಿಗೆ ಬರುತ್ತೆ. ಈ ಯೋಜನೆ ಅಡಿಯಲ್ಲಿ ಸುಮಾರು 150ಕ್ಕೂ ಹೆಚ್ಚು ತೈಲ ಬಾವಿಗಳನ್ನ ಕೊರೆಯೋ ಕೆಲಸ ನಡೆಯುತ್ತೆ. ONGC ಇದರ ನೇತೃತ್ವವನ್ನು ವಹಿಸಿಕೊಳ್ಳುತ್ತೆ. ಇದನ್ನು ಒಂದು ಗೇಮ್ ಚೇಂಜರ್ ಯೋಜನೆ ಅಂತ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಇಲ್ಲಿ 84,084 ಕೋಟಿ ರೂಪಾಯಿ ಹಣದ ಪೈಕಿ ಅತಿ ದೊಡ್ಡ ಪಾಲು ಅಂದ್ರೆ 43,200 ಕೋಟಿಯಷ್ಟು ಹಣ ಮುಂದಿನ 5 ವರ್ಷಗಳಲ್ಲಿ ಸಮುದ್ರದಲ್ಲಿ ಡ್ರಿಲ್ಲಿಂಗ್ ಮಾಡೋದಕ್ಕೆ ಖರ್ಚಾಗುತ್ತೆ. ಹಾಗೆ ಸುಮಾರು 28,534 ಕೋಟಿಯಷ್ಟು ಹಣವನ್ನ ಸಿಸ್ಮಿಕ್ ಸರ್ವೆಗಾಗಿ ಅಂದ್ರೆ ನಿಕ್ಷೇಪಗಳು ಇವೆಯೇ ಅನ್ನೋದನ್ನ ಪತ್ತೆ ಮಾಡೋದಕ್ಕಾಗಿ ಖರ್ಚು ಮಾಡ್ತಾರೆ. ಇನ್ನುಳಿದ ಹಣ ಉತ್ಪಾದನೆ, ಸಾಗಾಟ, ಸಂಸ್ಕರಣ ಮುಂತಾದವುಗಳಿಗಾಗಿ ಮೀಸಲಿಡಲಾಗಿದೆ. ಇಲ್ಲಿ ಇದು ಗ್ಯಾರಂಟಿ ತೈಲ ಸಿಕ್ಕೇ ಸಿಗುತ್ತೆ ಅನ್ನೋ ತರದ ಯೋಜನೆ ಅಲ್ಲ. ಮತ್ತು ಸಮುದ್ರದ ಆಳದಲ್ಲಿ ಬಾವಿ ಕೊರೆಯೋದು ಅಂದ್ರೆ ಅದು ಕಡಿಮೆ ಖರ್ಚಿನ ಕೆಲಸ ಕೂಡ ಅಲ್ಲ. ಅಲ್ಲಿ ಸಂಶೋಧನೆಗಾಗಿ ಡ್ರಿಲ್ ಮಾಡ್ತಾರಲ್ಲ, ಅದಕ್ಕೆ ಪ್ರತಿ ಡ್ರಿಲ್ಲಿಂಗ್ಗೆ ಸುಮಾರು $125 ರಿಂದ $150 ಮಿಲಿಯನ್ ಅಂದ್ರೆ ಅಂದಾಜು 1,100 ರಿಂದ 1,400 ಕೋಟಿ ರೂಪಾಯಿಗಳಷ್ಟು ಹಣ ಖರ್ಚಾಗುತ್ತೆ. ಹಾಗೆ 1,500 ಮೀಟರ್ಗಿಂತಲೂ ಹೆಚ್ಚು ಆಳ ಅಂದ್ರೆ ಅತಿ ಆಳದ ಸಮುದ್ರದಲ್ಲಿ ಡ್ರಿಲ್ ಮಾಡೋದಕ್ಕೆ ಸುಮಾರು 2,400 ಕೋಟಿ ರೂಪಾಯಿವರೆಗೆ ಖರ್ಚಾಗಬಹುದು. ಇಷ್ಟು ದುಬಾರಿ, ಇಷ್ಟೊಂದು ಹಣ ಖರ್ಚು ಮಾಡಿದ ಮೇಲೆ ಅಲ್ಲಿ ಗ್ಯಾರಂಟಿ ತೈಲ ಸಿಕ್ಕೇ ಸಿಗುತ್ತೆ ಅಂತ ಕೂಡ ಅಲ್ಲ. ನಾವು ನಮ್ಮ ಹೊಲಗಳಲ್ಲಿ ಬೋರ್ ಕೊರಿತೀವಿ ನೋಡಿ, ಇದು ಹಾಗೇನೆ. ನೀರು ಸಿಗಲಿ ಅನ್ನೋ ಆಸೆ ಇಟ್ಕೊಂಡು ಜಿಯಾಲಜಿಸ್ಟೋ ಅಥವಾ ಸಾಂಪ್ರದಾಯಿಕವಾಗಿ ನೀರು ನೋಡೋರು ಕೊಟ್ಟ ಪಾಯಿಂಟ್ ಅಲ್ಲಿ ಬೋರ್ ಕೊರಿಸ್ತೀವಿ. ನೀರು ಬಂದ್ರೆ ಅದೃಷ್ಟ, ಬರದೇ ಇದ್ರೆ ಹಣೆ ಬರಹನ ಬೈಕೊಂಡು ಇನ್ನೊಂದಷ್ಟು ಹಣ ಜೋಡಿಸಿ ಇನ್ನೊಂದು ಬೋರ್ವೆಲ್ಗೆ ಪಾಯಿಂಟ್ ಅನ್ನು ಹುಡುಕ್ತೀವಿ ಅಲ್ವಾ? ಇದು ಕೂಡ ಹಾಗೇನೆ. ಸಮುದ್ರದ ಆಳದಲ್ಲಿ ಮೊದಲು ಸರ್ವೆ ಮಾಡ್ತಾರೆ. ಅಲ್ಲಿ ನಿಕ್ಷೇಪ ಇದೆ ಅನಿಸಿದ ನಂತರ ಡ್ರಿಲ್ಲಿಂಗ್ ಶುರು ಮಾಡ್ತಾರೆ. ಪ್ರತಿ ಬಾರಿಯೂ ತೈಲ ಸಿಕ್ಕೇ ಸಿಗುತ್ತೆ ಅಂತಲ್ಲ, ಕೆಲ ಬಾರಿ ಡ್ರೈ ಬಾವಿಗಳು ಕೂಡ ಸಿಗಬಹುದು. ಹಾಗಾದಾಗ ಅಲ್ಲಿ ಕೊರೆದ ಹಣ ವ್ಯರ್ಥಾನೇ ಆಗುತ್ತೆ. ಹೀಗಾಗಿ ಈ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುವ ಸಂಸ್ಥೆಗಳು ದೊಡ್ಡ ರಿಸ್ಕ್ಗೆ ತಮ್ಮನ್ನು ತಾವು ಒಡ್ಡಿಕೋಬೇಕಾಗುತ್ತೆ. ಸೊ ಅವರಿಗೊಂದು ಉತ್ಸಾಹ ಮತ್ತು ಧೈರ್ಯ ತುಂಬೋದಕ್ಕಾಗಿ ಸರ್ಕಾರ ಪ್ರತಿ ಡ್ರಿಲ್ಲಿಂಗ್ಗೆ ಸುಮಾರು 650 ಕೋಟಿ ರೂಪಾಯಿಗಳವರೆಗೆ ಆರ್ಥಿಕ ನೆರವನ್ನ ಕೊಡೋದಕ್ಕೆ ಮುಂದಾಗ್ತಾ ಇದೆ. ಈ ಮೂಲಕ ಇಲ್ಲಿ ತೈಲ ಬಾವಿ ತೋಡೋದಕ್ಕಾಗುವ ಖರ್ಚಿನ ಅರ್ಧದಷ್ಟನ್ನ ಸರ್ಕಾರ ಭರಿಸತ್ತೆ. ಇನ್ನರ್ಧ ONGC ಅಥವಾ ಇನ್ಯಾವುದೇ ಸರ್ಕಾರಿ ಮತ್ತು ಖಾಸಗಿ ಕಂಪನಿ ಇದರಲ್ಲಿ ಭಾಗಿಯಾಗುತ್ತೋ ಅವರು ಭರಿಸಬೇಕಾಗಿ ಬರುತ್ತೆ. ತೈಲ ಸಿಕ್ಕರೆ ಅದರಲ್ಲಿ ಅವರಿಗೂ ಪಾಲುದಾರಿಕೆ ಇರುತ್ತೆ. ಸಮುದ್ರದಲ್ಲಿ, ನದಿ ಪಾತ್ರಗಳಲ್ಲಿ, ಮರಳುಗಾಡಲ್ಲಿ ಕಚ್ಚಾ ತೈಲ ಮತ್ತು ನ್ಯಾಚುರಲ್ ಗ್ಯಾಸ್ ಹೇಗೆ ರೂಪುಗೊಳ್ಳುತ್ತೆ? ಸಮುದ್ರ ಅಥವಾ ನೀರಿನ ಒಳಗಿರುವ ಪ್ಲಾಂಕ್ಟನ್ ಅಂದ್ರೆ ಪಾಚಿ ಮತ್ತು ಇತರ ಸಮುದ್ರ ಜೀವಿಗಳು ಸತ್ತಾಗ ಅವು ನೀರಿನ ತಳವನ್ನು ಸೇರ್ತಾ ಹೋಗುತ್ತವೆ. ಕೆಳಗೆ ಅಂದ್ರೆ ಸಮುದ್ರದ ತಳದಲ್ಲಿ ಆಮ್ಲಜನಕ ಕಡಿಮೆ ಇರುತ್ತೆ. ಹೀಗಾಗಿ ಅವು ಸಂಪೂರ್ಣವಾಗಿ ಕೊಳೆಯೋದು ಇಲ್ಲ.
ಅಲ್ಲಿ ಮಣ್ಣು ಹೂಳಿನ ಜೊತೆ ಸೇರಿ ಇದರ ಒಂದು ಪದರ ಅಲ್ಲಿ ನಿರ್ಮಾಣ ಆಗುತ್ತೆ. ಇದು ಒಂದು ನಿರಂತರ ಪ್ರಕ್ರಿಯೆ. ಪ್ಲಾಂಕ್ಟನ್ ಸಾಯ್ತಾ ಇರತ್ತೆ, ತಳದಲ್ಲಿ ಪದರವಾಗಿ ಅದು ಸಂಗ್ರಹ ಆಗ್ತಾ ಹೋಗ್ತಾ ಇರತ್ತೆ. 1-2 ವರ್ಷಗಳಲ್ಲ, ಲಕ್ಷಾಂತರ ವರ್ಷಗಳ ಪ್ರಕ್ರಿಯೆ ಇದು. ಹೀಗೆ ಲೇಯರ್ಗಳಾಗಿ ಅದು ಆಳಕ್ಕೆ ಹೋಗ್ತಾ ಇದ್ದಂತೆ ಭೂಮಿಯ ಆಳದಲ್ಲಿ ಉಷ್ಣಾಂಶ ಮತ್ತು ಒತ್ತಡ ಎರಡೂ ಹೆಚ್ಚಾಗಿರೋದ್ರಿಂದ ಅಲ್ಲಿ ಈ ಸಾವಯವ ಪದಾರ್ಥ ಶಾಖ ಮತ್ತು ಅತಿಯಾದ ಒತ್ತಡದ ಕಾರಣದಿಂದ ಕೆರೋಜನ್ ಅನ್ನೋ ಮೇಣದ ರೂಪವನ್ನ ಇದು ಪಡ್ಕೊಳ್ಳುತ್ತೆ. ಈ ಕೆರೋಜನ್ 60ರಿಂದ 150 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶದಲ್ಲಿ ವಿಭಜನೆಗೊಂಡು ಕಚ್ಚಾ ತೈಲದ ಅಣುಗಳಾಗಿ ಇದು ರೂಪುಗೊಳ್ಳುತ್ತೆ. ಇನ್ನೂ ಹೆಚ್ಚು ಶಾಖಕ್ಕೆ ಅಂದ್ರೆ 150 ಡಿಗ್ರಿಗಿಂತ ಮೇಲ್ಪಟ್ಟ ಶಾಖಕ್ಕೆ ಒಳಗಾದಾಗ ಅಣುಗಳು ಇನ್ನಷ್ಟು ಚಿಕ್ಕದಾಗಿ ಅದು ವಿಭಜನೆಗೊಂಡು ನೈಸರ್ಗಿಕ ಅನಿಲವಾಗಿ ಬದಲಾಗುತ್ತೆ. ಹೀಗೆ ಸೃಷ್ಟಿಯಾದ ತೈಲ ಮತ್ತು ಅನಿಲ ಭೂಮಿ ಆಳದ ನೀರು ಮತ್ತು ಶಿಲೆಗಳಿಗಿಂತ ತುಂಬಾ ಹಗುರಾಗಿರೋದ್ರಿಂದ ಇದು ಶಿಲೆಗಳ ಸಂಧಿಗಳ ಮೂಲಕ ನಿಧಾನವಾಗಿ ಮೇಲಕ್ಕೆ ಚಲಿಸೋದಕ್ಕೆ ಶುರು ಮಾಡುತ್ತೆ. ಇದು ಎಲ್ಲಿವರೆಗೆ ನಡೆಯುತ್ತೆ ಅಂದ್ರೆ ಈ ದ್ರವ ಮತ್ತು ಅನಿಲ ಹರಿದು ಹೋಗೋದಕ್ಕೆ ಸಾಧ್ಯವೇ ಇಲ್ಲದ ಒಂದು ರಾಕ್ ಕ್ಯಾಪ್ ಸಿಗೋವರೆಗೆ ಇದು ಮೇಲಕ್ಕೆ ಬರ್ತಾ ಹೋಗುತ್ತೆ. ಆ ನಂತರ ಶಿಲಾಪದರದಲ್ಲಿ ಅದು ಸಂಗ್ರಹಗೊಳ್ತಾ ಹೋಗುತ್ತೆ. ಈ ರೀತಿ ತೈಲ ಅನಿಲ ಸಂಗ್ರಹವಾಗುವ ಸರಂಧ್ರ ಶಿಲೆಯನ್ನ ರಿಸರ್ವಾಯರ್ ರಾಕ್ ಅಂತ ಕರೀತಾರೆ. ಇದು ಕೋಟ್ಯಂತರ ವರ್ಷಗಳ ಸೃಷ್ಟಿ. ಹೀಗಾಗಿನೇ ಇದನ್ನ ಫಾಸಿಲ್ ಫ್ಯೂಯಲ್ ಅಥವಾ ಪಳೆಯುಳಿಕೆ ಇಂಧನ ಅಂತ ಕರೀತಾರೆ. ಒಮ್ಮೆ ಇದನ್ನ ಬಳಸಿ ನಾವು ಖಾಲಿ ಮಾಡಿಬಿಟ್ರೆ ಇನ್ನು ನಮ್ಮ ತಲೆಮಾರಿಗಲ್ಲ, ಮುಂದಿನ 10 ತಲೆಮಾರುಗಳಿಗೆ ಕೂಡ ಇದು ಸಿಗೋದಿಲ್ಲ. ಅಷ್ಟು ಬೇಗ ಇದು ಸೃಷ್ಟಿ ಆಗೋದೂ ಇಲ್ಲ. ಇನ್ನು ಸಮುದ್ರ ಅಥವಾ ನೀರಿನ ಆಳದಲ್ಲಿ ಸಂಗ್ರಹಗೊಳ್ಳೋ ಈ ಇಂಧನ ಅರಬ್ ನೆಲದ ಮರಳುಗಾಡಲ್ಲಿ ಹೇಗೆ ಸಿಗ್ತಾ ಇದೆ? ಲಕ್ಷಾಂತರ ವರ್ಷಗಳ ಹಿಂದೆ ಅಲ್ಲಿ ಸಮುದ್ರ ಇತ್ತು. ಭೂಮಿಯ ತಿರುಗುವಿಕೆಯಲ್ಲಿನ ಸಣ್ಣ ಬದಲಾವಣೆ ಅಲ್ಲಿ ಮರುಭೂಮಿಯ ನಿರ್ಮಾಣ ಆಗೋ ಹಾಗೆ ಮಾಡ್ತು ಅಂತ ಹೇಳ್ತಾರೆ. ಸೊ ಅಲ್ಲಿ ಸಮುದ್ರ ಇದ್ದ ಕಾಲದಲ್ಲೇ ನೆಲದ ಆಳದಲ್ಲಿ ಈ ಪಳೆಯುಳಿಕೆಗಳ ಸಂಗ್ರಹ ಆಗಿದೆ. ಹಾಗೆ ಅರಬ್ ನೆಲದ ಎರಡೂ ಕಡೆಗಳಲ್ಲಿ ಸಮುದ್ರ ಇದೆ. ಅಲ್ಲಿ ಸಿದ್ಧಗೊಳ್ಳುವ ಈ ಕಚ್ಚಾ ತೈಲ ಶಿಲಾಪದರಗಳ ಮೂಲಕ ಸಂಚರಿಸ್ತಾ ಈ ಮರಳುಗಾಡಿನ ನೆಲದ ಆಳವನ್ನು ತಲುಪಿರುವ ಸಾಧ್ಯತೆಗಳು ಕೂಡ ಇರುತ್ತವೆ. ಸರಿ, ಅಲ್ಲಿ ತೈಲ ಇದೆ, ತೈಲ ಸಂಗ್ರಹ ಶಿಲೆ ಇದೆ ಅನ್ನೋದು ಹೇಗೆ ಗೊತ್ತಾಗುತ್ತೆ? ಅದನ್ನು ಪತ್ತೆ ಮಾಡೋದಕ್ಕಾಗಿ ಸಂಶೋಧಕರು ಭೂಕಂಪನ ಸಮೀಕ್ಷೆ ಅಥವಾ ಸಿಸ್ಮಿಕ್ ಸರ್ವೆ ಅನ್ನೋ ವಿಧಾನವನ್ನ ಬಳಸ್ತಾರೆ. ಇದು ನಮ್ಮ ಆಸ್ಪತ್ರೆಗಳಲ್ಲಿ ಅಲ್ಟ್ರಾ ಸೌಂಡ್ ಸ್ಕ್ಯಾನಿಂಗ್ ಮಾಡ್ತಾರಲ್ಲ, ಅದೇ ತರದ ವಿಧಾನ. ಶಬ್ದ ತರಂಗಗಳನ್ನ ಸಮುದ್ರದ ಒಳಕ್ಕೆ ಕಳುಹಿಸಿ ಅವು ಒಳಗಿನ ವಿವಿಧ ಪದರಗಳನ್ನ ಮುಟ್ಟಿ ವಾಪಸ್ ಬರುತ್ತಲ್ವಾ, ಆ ತರಂಗಗಳನ್ನ ದಾಖಲು ಮಾಡೋ ಕೆಲಸ ಅಲ್ಲಿ ನಡೆಯುತ್ತೆ. ಇಲ್ಲಿ ಈ ಸಮೀಕ್ಷೆಗಾಗಿ ವಿಶೇಷ ಹಡಗುಗಳನ್ನ ಬಳಸ್ತಾರೆ. ಅದು ನೀರಲ್ಲಿ ಕೇಬಲ್ಗಳನ್ನ ಎಳೆಯುತ್ತೆ. ಆ ನಂತರ ಏರ್ ಗನ್ಗಳ ಮೂಲಕ ಒತ್ತಡದ ಗಾಳಿಯನ್ನ ಇದ್ದಕ್ಕಿದ್ದಂತೆ ಸಮುದ್ರದ ಆಳಕ್ಕೆ ಬಿಡುಗಡೆ ಮಾಡಿ ಪ್ರಬಲವಾದ ಸಿಸ್ಮಿಕ್ ವೇವ್ಸ್ ಅಂದ್ರೆ ಶಬ್ದ ತರಂಗಗಳಲ್ಲಿ ಸೃಷ್ಟಿ ಮಾಡಲಾಗುತ್ತೆ. ಈ ತರಂಗಗಳು ನೀರಿನ ಮೂಲಕ ಸಾಗಿ ಸಮುದ್ರದ ತಳವನ್ನ ಪ್ರವೇಶ ಮಾಡಿ ಅಲ್ಲಿನ ಬೇರೆ ಬೇರೆ ಶಿಲಾಪದರಗಳ ಮೂಲಕ ಇನ್ನಷ್ಟು ಆಳಕ್ಕೆ ಚಲಿಸ್ತಾ ಹೋಗುತ್ತವೆ. 2 ಬಗೆಯ ಭೂಪದರಗಳು ಸಂಧಿಸುವ ಜಾಗದಲ್ಲಿ ಸಾಂದ್ರತೆ ಮತ್ತು ಅದರ ಗುಣಧರ್ಮ ಬೇರೆಯಾಗಿರೋ ಕಾರಣದಿಂದ ತರಂಗದ ಒಂದು ಭಾಗ ಪ್ರತಿಧ್ವನಿಯಂತೆ ಮೇಲಕ್ಕೆ ಬಂದ್ರೆ ಉಳಿದ ಭಾಗ ಇನ್ನಷ್ಟು ಆಳಕ್ಕೆ ಸಾಗುತ್ತೆ. ಇನ್ನು ಈ ಹಡಗುಗಳ ಹಿಂದೆ ಎಳೆಯಲಾದ ಸಾವಿರಾರು ಮೀಟರ್ ಉದ್ದದ ಸ್ಟ್ರೀಮರ್ ಕೇಬಲ್ಗಳಿರುತ್ತವಲ್ವಾ, ಅದರಲ್ಲಿ ಸಾವಿರಾರು ಅತಿ ಸೂಕ್ಷ್ಮ ಮೈಕ್ರೋಫೋನ್ಗಳನ್ನ ಅಳವಡಿಸಲಾಗಿರುತ್ತೆ. ಇವುಗಳನ್ನ ಹೈಡ್ರೋಫೋನ್ ಅಂತ ಕರೀತಾರೆ. ಈ ಪ್ರತಿಫಲಿತ ತರಂಗಗಳನ್ನ ಈ ಹೈಡ್ರೋಫೋನ್ಗಳು ಸೆರೆ ಹಿಡಿಯುತ್ತವೆ. ಈ ತರಂಗ ಎಷ್ಟು ಸಮಯದಲ್ಲಿ ವಾಪಸ್ ಬಂತು, ಎಷ್ಟು ಪ್ರಬಲವಾಗಿತ್ತು ಅನ್ನೋ ಮಾಹಿತಿಯನ್ನೇ ಸಿಸ್ಮಿಕ್ ಡೇಟಾ ಅಂತ ಕರೀತಾರೆ. ಇಂಥ ಲಕ್ಷಾಂತರ ಮಾಪನಗಳನ್ನ ಸೂಪರ್ ಕಂಪ್ಯೂಟರ್ಗಳಲ್ಲಿ ಸಂಸ್ಕರಿಸಿದಾಗ ಸಮುದ್ರದ ಕೆಳಗಿನ ಶಿಲಾಪದರಗಳ ಆಳ, ಆಕಾರ ರಚನೆ ಮುಂತಾದ ಚಿತ್ರ ಸಿದ್ಧ ಆಗುತ್ತೆ. ಇನ್ನು ಈ ಸಿಸ್ಮಿಕ್ ಚಿತ್ರ ಭೂಗರ್ಭ ರಚನೆಯ ಸುಳಿವನ್ನ ಕೊಡುತ್ತೆ ಹೊರತು ಅಲ್ಲಿ ಖಂಡಿತ ತೈಲ ಇದೆ, ಖಂಡಿತ ಅನಿಲ ಇದೆ ಅಂತ ಇದರಿಂದ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ಮತ್ತೆ ಅಲ್ಲಿ ಡ್ರಿಲ್ ಮಾಡಬೇಕಾಗುತ್ತೆ. ಎಕ್ಸ್ಪ್ಲೋರೇಟರಿ ವೆಲ್ ಅಥವಾ ಸಂಶೋಧನಾ ಬಾವಿಗಳನ್ನ ಅಲ್ಲಿ ತೋಡ್ತಾರೆ. ಹೀಗೆ ಸಂಶೋಧನಾ ಬಾವಿಗಳನ್ನ ತೆಗೆದ ನಂತರವೇ ಅಲ್ಲಿ ಎಷ್ಟು ತೈಲ ಇದೆ, ಅದನ್ನು ಹೊರತೆಗೆಯೋದಕ್ಕೆ ಎಷ್ಟು ಖರ್ಚಾಗುತ್ತೆ, ಅದು ಲಾಭದಾಯಕನ ಅಲ್ವಾ ಅನ್ನೋದೆಲ್ಲ ಗೊತ್ತಾಗುತ್ತೆ. ಬೋರ್ ಕೊರೆದ ಮೇಲೆ ಎಷ್ಟು ಇಂಚು ನೀರು ಬರುತ್ತೆ, ಆ ನೀರು ನಮಗೆ ಸಾಕಾಗುತ್ತಾ ಇಲ್ವಾ, ಎಷ್ಟು ಸ್ಟೇಜ್ ಪಂಪ್ ಹಾಕಬೇಕು, ಎಷ್ಟು HP ಮೋಟರ್ ಫಿಕ್ಸ್ ಮಾಡಿ ನೀರು ತೆಗೆದ್ರೆ ಎಷ್ಟು ನೀರು ಬರುತ್ತೆ, ಅದು ನಮಗೆ ಸಾಕಾಗುತ್ತಾ ಇಲ್ವಾ ಅನ್ನೋದನ್ನ ನಿರ್ಧಾರ ಮಾಡ್ತೀವಲ್ಲ, ಇಲ್ಲಿ ಕೂಡ ಹಾಗೇನೆ ಡ್ರಿಲ್ ಮಾಡಿದ ನಂತರವೇ ಅಲ್ಲಿ ಎಷ್ಟು ತೈಲ ಇದೆ, ಅದು ಲಾಭದಾಯಕನ ಅಲ್ವಾ ಅನ್ನೋ ಸ್ಪಷ್ಟ ಚಿತ್ರಣ ಸಿಗೋದು. ಅಲ್ಲ, ಇಲ್ಲಿ ತೈಲ ಗ್ಯಾಸ್ ಸಿಗುತ್ತೆ ಅನ್ನೋ ಭರವಸೆ ಇಲ್ಲದೇನೆ ಇಷ್ಟೊಂದು ಹಣ ಖರ್ಚು ಮಾಡೋದು ಎಷ್ಟು ಸರಿ? ಇದು ಭಾರತದ ಮೇಲೆ ಹೊರೆ ಅನ್ಸೋದಿಲ್ವಾ? ಇದು ಅರ್ಥ ಆಗಬೇಕು ಅಂದ್ರೆ ನಾವು ಎಷ್ಟು ತೈಲವನ್ನ ಆಮದು ಮಾಡ್ಕೋತಾ ಇದ್ದೀವಿ ಅನ್ನೋದನ್ನ ನಾವು ತಿಳ್ಕೋಬೇಕು. ಈಗ ನಮ್ಮ ಒಟ್ಟು ಬಳಕೆಯ ತೈಲ ಏನಿದೆ ಅದರ ಪೈಕಿ 88% ಹಾಗೆ ನಮ್ಮ ಒಟ್ಟು ಬೇಡಿಕೆಯ 50% ನೈಸರ್ಗಿಕ ಅನಿಲವನ್ನ ನಾವು ಹೊರಗಿನಿಂದ ಆಮದು ಮಾಡ್ಕೊಳ್ತಾ ಇದ್ದೀವಿ. ಅದರ ಒಟ್ಟು ಮೌಲ್ಯ ಎಷ್ಟು ಗೊತ್ತಾ?
ಅದನ್ನು ಕೇಳಿಸ್ಕೊಂಡ್ರೆ ನಿಮ್ಮ ತಲೆ ತಿರುಗಲೂಬಹುದು. 2024-25 ಹಣಕಾಸು ವರ್ಷದಲ್ಲಿ ಭಾರತ 137 ಶತಕೋಟಿ ಡಾಲರ್ ಅಂದ್ರೆ ಸುಮಾರು 11.5 ಲಕ್ಷ ಕೋಟಿ ರೂಪಾಯಿಗಳನ್ನ ಕೇವಲ ಕಚ್ಚಾ ತೈಲ ಆಮದಿಗಾಗಿ ಖರ್ಚು ಮಾಡಿದೆ. ಇಷ್ಟು ಹಣ ಕೊಟ್ಟು ನಾವು 234 ದಶಲಕ್ಷ ಟನ್ನಷ್ಟು ಕಚ್ಚಾ ತೈಲವನ್ನ ಆಮದು ಮಾಡಿಕೊಂಡಿದ್ದೀವಿ. ಇನ್ನು 2025-26ರಲ್ಲಿ ಜಾಗತಿಕ ತೈಲ ಬೆಲೆ ಸ್ವಲ್ಪ ಕುಸಿತು. ಹೀಗಾಗಿ ನಾವು 121.8 ಶತಕೋಟಿ ಡಾಲರ್ ಅಂದ್ರೆ ಸುಮಾರು 10.5 ರಿಂದ 11 ಲಕ್ಷ ಕೋಟಿ ರೂಪಾಯಿಗಳನ್ನ ಕಚ್ಚಾ ತೈಲದ ಆಮದಿಗಾಗಿ ಖರ್ಚು ಮಾಡಿದ್ವಿ. ಆದ್ರೆ ಈ ವರ್ಷ ಅಂದ್ರೆ 26-27ನೇ ಹಣಕಾಸು ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ಅಂದ್ರೆ ಏಪ್ರಿಲ್ ಇಂದ ಜೂನ್ ವರೆಗೆ ಪಶ್ಚಿಮ ಏಷ್ಯಾದ ಬಿಕ್ಕಟ್ಟಿನ ಕಾರಣದಿಂದ ತೈಲ ಬೆಲೆ ಹೆಚ್ಚಾಗಿದೆ. ಈ 3 ತಿಂಗಳಲ್ಲಿ ನಾವು ಆಮದು ಮಾಡಿಕೊಂಡ ತೈಲದ ಬಿಲ್ಲು 49.6 ಶತಕೋಟಿ ಡಾಲರ್ ಅಂದ್ರೆ ಈ ಹಿಂದಿನ ವರ್ಷದ ಇದೇ ಅವಧಿಗಿಂತ ಸುಮಾರು 61% ಹೆಚ್ಚು ಹಣವನ್ನ ನಾವು ತೈಲಕ್ಕಾಗಿ ಕೊಟ್ಟಿದ್ದೀವಿ. ಇದನ್ನು ನೋಡಿದಾಗ ನಾವು ಕಚ್ಚಾ ತೈಲಕ್ಕಾಗಿ ಬೇರೆ ದೇಶಗಳ ಮೇಲೆ ಡಿಪೆಂಡ್ ಆಗೋದಕ್ಕಿಂತ ನಮ್ಮಲ್ಲೇ ಅದನ್ನು ಹುಡುಕೊಳ್ಳೋದು ಒಳ್ಳೆಯದು ಅಂತ ಅನ್ಸೋದಿಲ್ವೇ? ಇನ್ನು ವರ್ಷಕ್ಕೆ ಅಂದಾಜು 10-11 ಲಕ್ಷ ಕೋಟಿ ರೂಪಾಯಿಗಳನ್ನು ನಾವು ಖರ್ಚು ಮಾಡ್ತೀವಿ ಅಂದಮೇಲೆ ನಮ್ಮಲ್ಲೇ ತೈಲ ಹುಡುಕೋದಿಕ್ಕೆ ಅದನ್ನು ಹೊರತೆಗೆಯೋದಿಕ್ಕೆ 7 ವರ್ಷಗಳ ಅವಧಿಗೆ 84,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡೋದು ತುಂಬಾ ದೊಡ್ಡ ಹೊರೆ ಅಂತೇನು ಅನ್ನಿಸ್ಕೊಳ್ಳೋದಿಲ್ಲ. ನಮಗಿಲ್ಲಿ 84,000 ಕೋಟಿ ಅಂತ ಅನ್ಸಿದ್ರು ಕೂಡ ಇದು ಭಾರತದ 1 ತಿಂಗಳ ತೈಲ ಆಮದಿನ ಖರ್ಚಿಗಿಂತ ಕಡಿಮೆನೆ. ಸರಿ, ಹಾಗಾದ್ರೆ ತೈಲ ಸಿಕ್ಕರೆ ಆಮದು ಸಂಪೂರ್ಣ ನಿಂತು ಹೋಗುತ್ತಾ? ನಾವು ಹೊರಗಿಂದ ತರಿಸ್ಕೋಬೇಕಾಗಿಲ್ವಾ? ಇಲ್ಲಿ ಸಂಶೋಧನೆ ಆಗ್ತಾ ಇದೆ. ತೈಲ ಸಿಕ್ಕೇ ಬಿಡುತ್ತೆ ಅನ್ನೋ ಗ್ಯಾರಂಟಿ ಏನಿಲ್ಲ. ಇನ್ನು ಸಂಶೋಧನೆ ಯಶಸ್ವಿಯಾಗಿ ತೈಲ ಸಿಕ್ಕಿ ಅದನ್ನ ಕಮರ್ಷಿಯಲ್ ಆಗಿ ಹೊರತೆಗೆಯೋದಕ್ಕೆ ಇನ್ನೂ ಒಂದಷ್ಟು ವರ್ಷಗಳ ಕಾಲ ಬೇಕಾಗಲೂಬಹುದು. ಅದು ಇವತ್ತು ನಾಳೆ ಆಗೋಗೋ ಕೆಲಸನೂ ಅಲ್ಲ. ಹಾಗೆ ತೈಲ ಸಿಕ್ಕಿ ಅದನ್ನು ಹೊರತೆಗೆದು ಬಂಕ್ಗಳಿಗೆ ಅದು ಬಂತು ಅಂದ್ರೂ ಕೂಡ ಇಲ್ಲಿ ಪ್ರತಿ ವರ್ಷ ನಮಗೆ ಬೇಕಾಗ್ತಾ ಇರೋ 234 ದಶಲಕ್ಷ ಟನ್ನಷ್ಟು ತೈಲಾನು ಇಲ್ಲೇ ಸಿಕ್ಕಿಬಿಡುತ್ತೆ ಅಂತಲೂ ಅಲ್ಲ. ಇನ್ನು ಈಗ ನಾವಿಷ್ಟು ಆಮದು ಮಾಡ್ಕೊಳ್ತಾ ಇದ್ದೀವಿ. ಮುಂದೆ ಜನಸಂಖ್ಯೆ, ವಾಹನಗಳು, ಕಾರ್ಖಾನೆಗಳು, ಕೈಗಾರಿಕೆಗಳು ಹೆಚ್ಚಾಗಿ ನಮ್ಮ ಬೇಡಿಕೆ ಅಗತ್ಯಗಳು ಕೂಡ ಹೆಚ್ಚಾಗತ್ವೆ. ಹೀಗಾಗಿ ನಮ್ಮ ತೈಲ ಬಾವಿಗಳೇ ನಮಗೆ ಬೇಕಾದ ಅಷ್ಟು ಕಚ್ಚಾ ತೈಲವನ್ನು ಪೂರೈಸಿ ಬಿಡುತ್ತವೆ ಅಂತ ಹೇಳೋದಿಕ್ಕೆ ಆಗೋದಿಲ್ಲ. ಈಗ ಸದ್ಯಕ್ಕೆ ನಾವು ನಮ್ಮಲ್ಲಿ ಸುಮಾರು 26 ರಿಂದ 29 ಮಿಲಿಯನ್ ಟನ್ ಕಚ್ಚಾ ತೈಲನ ಹೊರತೆಗಿತಾ ಇದ್ದೀವಿ. ಅದು ಕೂಡ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಹೀಗಾಗಿ ಸಮುದ್ರ ಮಂಥನ ಯಶಸ್ವಿಯಾದ ಕೂಡಲೇ ನಾವು ನಮ್ಮ ಅಷ್ಟೂ ಆಮದನ್ನ ನಿಲ್ಲಿಸಿ ಬಿಡೋದಿಕ್ಕಾಗತ್ತೆ ಅಂತಲ್ಲ. ಆದ್ರೆ ಇದು ಆಮದಿನ ಪ್ರಮಾಣವನ್ನ, ನಮ್ಮ ಅವಲಂಬನೆಯ ಗಾತ್ರವನ್ನ ಕಡಿಮೆ ಮಾಡುತ್ತೆ ಅಂತ ಮಾತ್ರ ಖಚಿತವಾಗಿ ಹೇಳಬಹುದು. ಅದು ತೈಲ ಸಿಗದೇ ಇದ್ರೆ ಆಗ ಈ ಯೋಜನೆಗೆ ಖರ್ಚು ಮಾಡೋ ಹಣ ವ್ಯರ್ಥ ಆಗೋದಿಲ್ವಾ? ಹೌದು, 100 ಕೋಟಿ ಖರ್ಚು ಮಾಡಿ ಯೋಜನೆ ಯಶಸ್ವಿ ಆಗದೆ ಇದ್ರೆ ಅನ್ನೋ ಆತಂಕ ಸಹಜಾನೆ. ಆದರೆ ಜಗತ್ತಿನ ನಾನಾ ಕಡೆಗಳಲ್ಲಿ ತೈಲ ಸಂಶೋಧನೆಯನ್ನು ಮಾಡುವಾಗ ಡ್ರೈವೆಲ್ ಸಿಗೋದು ಸಹಜ. ಹೀಗಾಗಿನೇ ತೈಲ ಕಂಪನಿಗಳು 1-2 ಬಾವಿಗಳನ್ನು ಕೊರೆಯೋದಕ್ಕೆ ಹೋಗೋದಿಲ್ಲ. ಇಲ್ಲಿ ಕೂಡ ONGC ಸೇರಿದಂತೆ ಸಂಶೋಧನಾ ಕಂಪನಿಗಳು ಇದನ್ನೊಂದು ಪೋರ್ಟ್ಫೋಲಿಯೋ ಆಗಿ ನೋಡ್ತಾ ಇವೆ. ಇವರು ಕೊರೆಯೋ 150 ಬಾವಿಗಳ ಗುಂಪಲ್ಲಿ ಕೆಲವು ಡ್ರೈ ಇರಬಹುದು, ಆದರೆ ಮತ್ತೆ ಹಲವು ತೈಲ ಸಮೃದ್ಧ ಇದ್ದೇ ಇರುತ್ತವೆ. ಹೀಗಾಗಿ ಇಲ್ಲಿ ಒಂದು ಬಾವಿ ಫೇಲ್ ಆಗತ್ತೆ ಅಂತಲ್ಲದೆ ಗುಂಪು ಬಾವಿಗಳ ಲೆಕ್ಕದಲ್ಲಿ ಈ ಸಂಶೋಧನೆಯ ಫಲಿತಾಂಶವನ್ನ ನೋಡಬೇಕಾಗತ್ತೆ. ಇನ್ನು ಸಮುದ್ರದ ಆಳದಲ್ಲಿ ಡ್ರಿಲ್ ಮಾಡಿ ಅಲ್ಲಿಂದ ತೈಲ ಹೊರ ತೆಗೆಯೋದಿದೆಯಲ್ಲ, ಇದು ಸುಲಭದ ಕೆಲಸ ಕೂಡ ಅಲ್ಲ. ಸಾಮಾನ್ಯ ಆಳದ ಸಮುದ್ರದಲ್ಲಾದ್ರೆ ಕಡಲ ತಳದಲ್ಲಿ ಕಾಲೂರಿ ನಿಲ್ಲುವ ಜಾಕಪ್ ರಿಗ್ಗಳನ್ನ ಬಳಸೋದಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ 1,500 ಮೀಟರ್ಗಿಂತ ಆಳವಾದ ಅತಿ ಆಳ ಸಮುದ್ರದಲ್ಲಿ ಹಾಗೆ ಜಾಕಪ್ ಅನ್ನೋದು ಸಾಧ್ಯ ಆಗೋದಿಲ್ಲ. ಅಲ್ಲಿ GPS ಆಧಾರಿತ ಥ್ರಸ್ಟರ್ಗಳ ಸಹಾಯದಿಂದ ಒಂದೇ ಜಾಗದಲ್ಲಿ ಸ್ಥಿರವಾಗಿ ತೇಲ್ತಾ ನಿಂತು ಡ್ರಿಲ್ ಮಾಡಬಲ್ಲ ಡ್ರಿಲ್ ಶಿಪ್ ಅಥವಾ ಸೆಮಿ ಸಬ್ಮರ್ಸಿಬಲ್ ರಿಗ್ಗಳು ಬೇಕಾಗತ್ವೆ. ತುಂಬಾ ಆಳದಲ್ಲಿ ಒತ್ತಡ ಮತ್ತು ಉಷ್ಣತೆ ಎರಡೂ ಹೆಚ್ಚಿರುತ್ತೆ. ಹೀಗಾಗಿ ಒಂದೊಂದು ಬಾವಿ ಕೊರೆಯೋದಕ್ಕೆ ಕೂಡ ಹಲವಾರು ವಾರಗಳು, ತಿಂಗಳುಗಳೇ ಬೇಕಾಗಬಹುದು. ಈ ಬಗ್ಗೆ ತಾಂತ್ರಿಕ ಪರಿಣತಿಗಾಗಿ ONGC ಡೀಪ್ ಎಕ್ಸ್ ಅನ್ನೋ 30ಕ್ಕೂ ಹೆಚ್ಚು ತಜ್ಞರ ವಿಶೇಷ ತಂಡವನ್ನು ರಚಿಸಿ ಸಾಕಷ್ಟು ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ಇಲ್ಲಿ ತೈಲ, ನ್ಯಾಚುರಲ್ ಗ್ಯಾಸ್ ಖಂಡಿತ ಸಿಗುತ್ತೆ ಅನ್ನೋ ವಿಶ್ವಾಸ ONGCಯದ್ದು. ಗೆಳೆಯರೆ, ಸಮುದ್ರ ಮಂಥನ ಯೋಜನೆ ಭಾರತದ ಇಂಧನ ಇತಿಹಾಸದಲ್ಲೇ ಅತಿ ಮಹತ್ವಾಕಾಂಕ್ಷಿ ಪ್ರಯತ್ನಗಳ ಪೈಕಿ ಒಂದು ಅನ್ನೋದರಲ್ಲಿ ಇಲ್ಲಿ 2 ಮಾತಿಲ್ಲ. ಇಲ್ಲಿ ದೇಶಿ ತೈಲ ನಿಕ್ಷೇಪಗಳನ್ನು ಹುಡುಕುವ ಈ ಕಾರ್ಯ ಯಶಸ್ವಿಯಾಗಲಿ ಅಂತ ಹಾರೈಸೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.